ಸೊ ಫ್ರೆಂಡ್ಸ್, ಬಿಗ್ ಬಾಸ್ ಸೀಸನ್ 11ನ ಶುಕ್ರವಾರದ ಬೆಳಗ್ಗೆ ವೋಟಿಂಗ್ ರಿಸಲ್ಟ್ ಅನ್ನು ನಾವು ನೋಡಿದರೆ ಪೂರ ಎಲ್ಲರೂ 2-3 ಸ್ಪರ್ಧಿಗಳು ಕೂಡ 1 ಕೋಟಿ ದಾಟಿದ್ದಾರೆ ಅಂತ ಹೇಳ್ಬೋದು. ಇವತ್ತಿನ ಬಿಗ್ ಬಾಸ್ನ ಸ್ಪರ್ಧಿಗಳು ಯಾರಿಗೆ ಹೆಚ್ಚು ಓಟು ಬಂದಿವೆ ಅಂತ ನಾವು ಇವತ್ತು ವಿಡಿಯೋ ಹೇಳೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ನ ಮೊದಲು ವಿಸಿಟ್ ಮಾಡಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನನ್ನು ಟ್ಯಾಪ್ ಮಾಡ್ಕೊಳ್ಳಿ. ಏಕೆಂದರೆ ಬಿಗ್ ಬಾಸ್ನ ಎಲ್ಲ ಮಾಹಿತಿಗಳು ನಮ್ಮ ಚಾನಲಲ್ಲಿ ನಿಮಗೆ ಸಿಗ್ತಾ ಇರ್ತವೆ. ಇವಾಗ ರಜತ್ ಅವರು 6ನೇ ಸ್ಥಾನದಲ್ಲಿ ಇದ್ದಾರೆ. ಇವರಿಗೆ ಓಟು ಬಗ್ಗೆ, ಶುಕ್ರವಾರದ ಓಟಿನ ಬಗ್ಗೆ ನಾವು ನೋಡಿದರೆ 86,28,538 ಓಟುಗಳು ಇವರಿಗೆ ಬಂದಿವೆ ರಜತ್ ಅವರಿಗೆ. ತದನಂತರ ಬರ್ತಿದ್ದಾರೆ 5th ರ್ಯಾಂಕಲ್ಲಿ ಮಂಜು ಅವರು. ಇವರು 97,45,742 ಓಟುಗಳನ್ನು ಪಡೆದು 5ನೇ ರ್ಯಾಂಕ್ನಲ್ಲಿ ನಡೆದಿದ್ದಾರೆ, 5ನೇ ಸ್ಪರ್ಧೆಯಾಗಿದ್ದಾರೆ. 4ನೇ ಸ್ಪರ್ಧೆಯಾಗಿ ಭವ್ಯ ಅವರು ಬಂದಿದ್ದಾರೆ. ಭವ್ಯಗೌಡ ಅವರು ಇವರು 98,44,159 ಓಟುಗಳನ್ನು ಪಡೆದು ಮುಂಚೂಣಿಯಲ್ಲಿದ್ದಾರೆ. ಇವರು ಬಿಟ್ಟು ಇನ್ನು 3 ನೋಡಿದರೆ ಮೋಕ್ಷಿತಾ, ಹನುಮಂತ, ತ್ರಿವಿಕ್ರಮ್ ಅವರು. ಇವರು 1 ಕೋಟಿಗಿಂತ ಹೆಚ್ಚು ಓಟನ್ನು ಪಡೆದು ಟಾಪ್ 3 ಇದ್ದಾರೆ. ಮೋಕ್ಷಿತಾ ಅವರ ವೋಟಿಂಗ್ ರಿಸಲ್ಟ್ ನಾವು ನೋಡಿದರೆ ಮೋಕ್ಷಿತಾ ಅವರು 3rd ಪ್ಲೇಸ್ನಲ್ಲಿದ್ದಾರೆ. ಇವರು 1,13,57,241 ಓಟುಗಳನ್ನು ಪಡೆದಿದ್ದಾರೆ. ಇವರು 3rd ಪ್ಲೇಸ್ನಲ್ಲಿದ್ದಾರೆ. ಇವರ ನಂತರ ಬರ್ತಿದ್ದಾರೆ ತ್ರಿವಿಕ್ರಮ್ ಅವರು. ಇವರು 2nd ಪ್ಲೇಸ್ನಲ್ಲಿದ್ದಾರೆ. ಇವರು 1,14,13,481 ಓಟುಗಳನ್ನು ಇವತ್ತು ಶುಕ್ರವಾರ ಬೆಳಗಿನವರೆಗೆ ಪಡೆದಿದ್ದಾರೆ ಅಂತ ಹೇಳ್ಬೋದು. ತದನಂತರ ಬರ್ತಿದ್ದಾರೆ ನಮ್ಮ ಹನುಮಂತ ಅವರು. ಇವರ ಬಗ್ಗೆ ಹೇಳೋದು ಬೇಡ ಗುರು, ಯಾಕಂದರೆ ಇವರು ಪೂರ ರಾತ್ರೋರಾತ್ರಿ 30 ಲಕ್ಷಕ್ಕಿಂತ ಹೆಚ್ಚು ಓಟನ್ನು ಪಡೆದಿದ್ದಾರೆ. ಇವರು ಪೂರ ಈ ಟ್ರೋಫಿನೇ ಇವರು ಎತ್ಕೊಂಡು ಮನೆಗೆ ಹೋಗೋ ಹಾಗೆ ಸಾಧ್ಯತೆ ಕಾಣ್ತಾ ಇದೆ. ಹನುಮಂತ ಅವರು 1st ಪ್ಲೇಸಲ್ಲಿ ಬಂದಿದ್ದಾರೆ. ಇವರು 1,43,67,321 ಓಟುಗಳನ್ನು ಪಡೆದು ನಂಬರ್ 1 ಪ್ಲೇಸ್ನಲ್ಲಿದ್ದಾರೆ. ಇವಾಗಿನ ಬಿಗ್ ಬಾಸ್ 11 ಸ್ಪರ್ಧೆಯಲ್ಲಿ ಬಿಗ್ ಬಾಸ್ನ ಯಾರು ಟ್ರಾಫಿ ಒಯ್ತಾರೆ ಅಂತ ನಾವು ನೋಡಿದರೆ ಹನುಮಂತ ಅವರು ಒಯ್ತಾರೆ ಅಂತ ಅನ್ನಿಸ್ತಾ ಇದೆ. ಈ ವಿಡಿಯೋ ಇನ್ನಿತರ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಬೇಗ ಬಿಗ್ ಬಾಸ್ನ ಎಲ್ಲ ಮಾಹಿತಿಗಳು ನಾವು ನಿಮಗೆ ನೀಡ್ತಾ ಇರ್ತೀವಿ.